ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಗ್ಯಾಲ್ವನಿಕ್ ಆ್ಯಂಡ್ ವೋಲ್ಟಾಯಿಕ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಅದರದ್ದೇ ಕಂಟಿನ್ಯೂಟಿ ಇನ್ನೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಹೇಗೆ ನಾವು ನಮ್ಮದೇ ಆದಂತಹ ಒಂದು ಬ್ಯಾಟರಿಯನ್ನು ತಯಾರು ಮಾಡ್ಕೊಳ್ಳೋದು, ಸೆಲ್ನ ನಾವೇ ಹೇಗೆ ಮಾಡ್ಕೊಳ್ಳೋದು ಓನ್ ಆಗಿ ಅಂತೇಳಿ ಅದಕ್ಕೊಂದು ಆ್ಯಕ್ಟಿವಿಟಿ ಇದೆ. ಲೆಟಸ್ ಕನ್ಸ್ಟ್ರಕ್ಟ್. Can we also make our own voltaic cell using easily available material? ನಾವು ನಮ್ಮದೇ ಆದಂತಹ ಒಂದು ಕೋಶವನ್ನು, ವಿದ್ಯುತ್ ಕೋಶವನ್ನು ನಮಗೆ ಸಿಗ್ತಕ್ಕಂತಹ ನಮಗೇನೇ ನಮ್ಮ ಹತ್ರ ಇದೆಯೋ ಆ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ನಮ್ಮದೇ ಆದ ಒಂದು ವೋಲ್ಟಾಯಿಕ್ ಕೋಶವನ್ನು ತಯಾರು ಮಾಡಬಹುದೇ ಅಂತ ಕೇಳ್ತಿದ್ದಾರೆ. ನೋಡೋಣ. ಟೇಕ್ 5 or 6 ಜ್ಯೂಸಿ ಲೆಮನ್ಸ್. 5 ರಿಂದ 6 ನಿಂಬೆ ಹಣ್ಣನ್ನು ತಗೊಳ್ಬೇಕು, ಚೆನ್ನಾಗಿ ರಸ ಇರ್ತಕ್ಕಂಥ ನಿಂಬೆ ಹಣ್ಣುಗಳು. ಹಾಗೆ ಕಾಪರ್ ವೈರ್, ತಾಮ್ರದ ತಂತಿ ಆರ್ ಸ್ಟ್ರೈಪ್ಸ್ ಅಥವಾ ತಾಮ್ರದ ಸಣ್ಣ ಎಳೆಗಳ ಥರ ಇದ್ರೆ ಅದು 1 or 2 ಮೀಟರ್ ಥಿಕ್, ಅಂದರೆ 1 ರಿಂದ 2 ಮಿಲಿಮೀಟರ್ ದಪ್ಪ ಇರ್ತಕ್ಕಂತಹ ತಂತಿಗಳು. ಆ್ಯಂಡ್ ಐರನ್ ನೇಲ್, ಕಬ್ಬಿಣದ ಮೊಳೆಗಳು. ಆಲ್ಸೋ ಟೇಕ್ 1 LED LED ಆ್ಯಂಡ್ ಸಮ್ ಕನೆಕ್ಟಿಂಗ್ ವೈರ್ಸ್. ಇದ್ರ ಜೊತೆಗೇನು ಒಂದು ಇಲ್ಲಿ LED ಬಲ್ಬ್, ಈ ರೀತಿದು ಒಂದು LED ತಗೋಬೇಕಾಗುತ್ತೆ. ಆ್ಯಂಡ್ ಅದನ್ನು ಕನೆಕ್ಟ್ ಮಾಡೋದಕ್ಕೆ ವೈರ್, ಇದನ್ನು ಸೇರಿಸೋದಕ್ಕೆ ತಂತಿಯನ್ನು ತೆಗೆದುಕೊಳ್ಬೇಕು. ಇನ್ಸರ್ಟ್ ದ ಕಾಪರ್ ವೈರ್ ಆ್ಯಂಡ್ ದ ಐರನ್ ನೇಲ್ ಇನ್ ಒನ್ ಆಫ್ ದ lemons, keeping them apart by a small distance as shown in figure 4.8a. ಚಿತ್ರದಲ್ಲಿ ತೋರಿಸಿರೋ ಥರ ಕಾಪರ್ ವೈರು ಮತ್ತು ಐರನ್ ನೇಲ್ಗೆ ಒಂದಕ್ಕೊಂದು ಆ ಲೆಮನ್ ಒಳಗೆ ಇಟ್ಟು ಅದನ್ನು ಕಬ್ಬಿಣದ ಪ್ರತಿ ಮೊಳೆಗಳಿಗೂ ಕಬ್ಬಿಣದ ತಂತಿಗಳನ್ನು ಸೇರಿಸಬೇಕು. ರಿಪೀಟ್ ದ above step for all the remaining lemons. Join the copper wire and nails as shown in figure 4.8b. ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಥರ. ಇಲ್ಲಿ ನಿಮಗೆ ಗೊತ್ತಾಗಲ್ಲ ಅಂದರೆ ಇದು ನಿಂಬೆಹಣ್ಣು ಅಂದ್ಕೊಳ್ಳಿ. ಇದು ನೋಡಿ ಕಾಪರ್ ವೈರ್, ಇಲ್ಲಿ ನೋಡಿ ತಾಮ್ರದ ತಂತಿ, ಇಲ್ಲಿ ತಾಮ್ರದ ತಂತಿ ಇಲ್ಲಿದೆ ಅಲ್ವಾ. ಇಲ್ಲಿ ಮೊಳೆ ಇದೆ, ಇದೇ ಥರನೇ ಇಲ್ಲಿ ಮೊಳೆಯನ್ನು ಇಡಬೇಕು. ಮತ್ತೆ ಈ ಮೊಳೆಗೆ ತಾಮ್ರದ ತಂತಿಯನ್ನು ಸುತ್ತಬಿಟ್ಟು ಆ ತಂತಿಯನ್ನು ಮತ್ತೆ ಈ ಲೆಮನ್ ಒಳಗೆ ಹಾಕಬೇಕು. ಅರ್ಥ ಆಯ್ತಾ? ಮತ್ತೆ ಇಲ್ಲೊಂದು ಮೊಳೆಯನ್ನು ಇಡಬೇಕು. ಇದು ಮೊಳೆಗೆ ತಾಮ್ರದ ತಂತಿಯನ್ನು ಸುತ್ತಿರಬೇಕು. ಇದನ್ನ ಏನ್ ಮಾಡಬೇಕು, ಬಲ್ಬಿಗೆ ಕನೆಕ್ಟ್ ಮಾಡಿದ್ದಾರೆ. ಇದೇ ತರ ಹೋದ್ರೆ ನಾವು ಇಲ್ಲಿ ಮೊಳೆಗೆ ತಾಮ್ರದ ತಂತಿಯನ್ನು ಸುತ್ತಿದ್ದಾರೆ, ಇದನ್ನ ತೆಗೆದು ಈ ಕಡೆಗೆ ಹಾಕ್ಬೇಕು. ಇಲ್ಲ ಈ ಮೊಳೆಯಲ್ಲಿರ್ತಕ್ಕಂಥ ತಾಮ್ರದ ತಂತಿಯನ್ನು ಇದಕ್ಕೆ ಕನೆಕ್ಟ್ ಮಾಡಬೇಕು. ಮತ್ತೆ ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ, ಈ ರೀತಿ ಕನೆಕ್ಟ್ ಮಾಡಿದ್ದಾರೆ ಇವರು. ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ನೀಟಾಗಿ ಕಾಣುತ್ತೆ. ಈ ರೀತಿ ಮಾಡಬೇಕು. ಕನೆಕ್ಟ್ ದ LED ಬಿಟ್ವೀನ್ ದ ಕಾಪರ್ ವೈರ್ ಆಫ್ ದ ಫಸ್ಟ್ ಲೆಮನ್ ಆ್ಯಂಡ್ ದ ಐರನ್ ನೇಲ್ ಆಫ್ ದ ಲಾಸ್ಟ್ ಲೆಮನ್. ಏನು ಮಾಡಬೇಕು, LED ಬಲ್ಬ್ನ ಈಗ ಫಸ್ಟ್ ಲೆಮನ್ನ ಇಲ್ಲಿಂದ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದೀರಾ ಅಲ್ವಾ, ಇದರಲ್ಲಿರ್ತಕ್ಕಂಥ ಈ ತಂತಿಯನ್ನು LED ಬಲ್ಬ್ನ ಒಂದು ತುದಿಗೆ, ವೈರಿಗೆ ಕನೆಕ್ಟ್ ಮಾಡಬೇಕು. ಹಾಗೆ ಇಲ್ಲಿಗೆ ಲಾಸ್ಟ್ ಎಂಡ್ ಇದೆ. ಇನ್ನೊಂದು ತುದಿಯನ್ನು ಇಲ್ಲಿರ್ತಕ್ಕಂತಹ ಈ ಲೆಮನ್ನ ವೈರ್ ಏನಿದೆ ಅದನ್ನು ಇನ್ನೊಂದು LEDಯ ಮತ್ತೊಂದು ತುದಿಗೆ ಕನೆಕ್ಟ್ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ ನೋಡಿ, ಈ ರೀತಿ ಕನೆಕ್ಟ್ ಮಾಡಿ. ಸಿ ನೆಕ್ಸ್ಟ್, ಯೂಸಿಂಗ್ ಕನೆಕ್ಟಿಂಗ್ ವೈರ್ ವಾಟ್ ಯು ಅಬ್ಸರ್ವ್ ಡಸ್ ದ LED ಗ್ಲೋ. ಈ ರೀತಿ ಇದರ ತುದಿ ಮತ್ತು ಇದರ ತುದಿಯನ್ನು LED ಬಲ್ಬ್ಗೆ ಕನೆಕ್ಟ್ ಮಾಡಿದ್ಮೇಲೆ ಬಲ್ಬ್ ಗ್ಲೋ ಆಗುತ್ತೋ ಇಲ್ವೋ ಅದನ್ನು ವೀಕ್ಷಿಸಿ. ಇಲ್ಲಿ ಅದರದ್ದು ಸ್ಮಾಲ್ ಸಿಂಪಲ್ ಸ್ಟ್ರೆಚರಲ್ ರೂಪದಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀಟಾಗಿ ಇದೆ. LED ಬಲ್ಬು ಫಸ್ಟು ಮತ್ತು ಲಾಸ್ಟ್ ಎಂಡನ್ನು ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇಲ್ಲೆಲ್ಲ ಲೆಮನ್ಸ್ ಇದೆ. ಇದು ಕಾಪರ್ ವೈರ್, ತಾಮ್ರದ ತಂತಿ. ಇದು ಮೊಳೆ ಕಟ್ಟಿರ್ತಕ್ಕಂಥ ತಾಮ್ರದ ತಂತಿ ಇಲ್ಲಿಗೆ ಬಿಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಮೊಳೆ ಇಟ್ಟಿದ್ದಾರೆ, ಅದಕ್ಕೆ ಕಟ್ಟಿರ್ತಕ್ಕಂಥ ತಾಮ್ರದ ತಂತಿ ಇಲ್ಲಿಗೆ ಬಿಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಮೊಳೆ ಇಟ್ಟಿದ್ದಾರೆ, ಇಲ್ಲಿ ಕಟ್ಟಿರ್ತಕ್ಕಂಥ ತಾಮ್ರದ ತಂತಿ ಇಲ್ಲಿಗೆ ಬಿಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಮೊಳೆ ಇಟ್ಟಿದ್ದಾರೆ, ಇಲ್ಲಿ ಕಟ್ಟಿರ್ತಕ್ಕಂಥ ತಾಮ್ರದ ತಂತಿಯನ್ನು ಇಲ್ಲಿಗೆ ಬಿಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಮೊಳೆ ಇಟ್ಟಿದ್ದಾರೆ, ಇದರ ತಾಮ್ರದ ತಂತಿಯನ್ನು LEDಗೆ ಕನೆಕ್ಟ್ ಮಾಡಿದ್ದಾರೆ. ಮತ್ತೆ ಇದರ ಎಂಡನ್ನು ತಾಮ್ರದ ತಂತಿಯನ್ನು LEDಗೆ ಕನೆಕ್ಟ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಸೆಲ್ ಮೇಡ್ ಯೂಸಿಂಗ್ ಲೆಮನ್ಸ್ ಕನೆಕ್ಷನ್ ಇನ್ ಲೆಮನ್ ಸೆಲ್.
ಎ ಮತ್ತು ಬಿ ಇವೆರಡರದ್ದು. ಇದು ನೀವೇ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಈವನ್ ಟೀಚರ್ಸ್ ಇನ್ಸ್ಟ್ರಕ್ಷನಲ್ಲಿ ಅವರ ಸಲಹೆ ಮೇರೆಗೆ ಅವ್ರು ಮುಂದೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಇಫ್ ಯೋರ್ LED ಡಸ್ ನಾಟ್ ಗ್ಲೋ, ಒಂದು ವೇಳೆ LED ಬಲ್ಬ್ ಗ್ಲೋ ಆಗಲಿಲ್ಲ ಅಂದರೆ ರಿವರ್ಸ್ ಇಟ್ಸ್ ಕನೆಕ್ಷನ್ಸ್, ಡಸ್ ದ LED ಗ್ಲೋ ನಾವು. ಒಂದು ವೇಳೆ ಇಲ್ಲಿ ಬಲ್ಬ್ ಗ್ಲೋ ಆಗಲಿಲ್ಲ ಅಂದರೆ ಅದರದ್ದು ಪಾಸಿಟಿವ್ ನೆಗೆಟಿವ್ ವೈರ್ಸ್ ಇರುತ್ತಲ್ವಾ, ಎಕ್ಸ್ಚೇಂಜ್ ಮಾಡಿ. ಇದರ ತಂತಿನ ಇದಕ್ಕೆ ಹಾಕಿ, ಇದರ ತಂತಿನ ಇದಕ್ಕೆ ಕನೆಕ್ಟ್ ಮಾಡಿ ನೋಡಿ, ಆವಾಗ ಬಲ್ಬು ಗ್ಲೋ ಆಗುತ್ತೆ. ನಾವು ರಿಮೆಂಬರ್ ದಟ್ we have learnt earlier that current can pass through the LED only when the positive terminal longer wire of the LED is connected to the positive terminal of the battery. ನಾವು ಈಗ ಆಲ್ರೆಡಿ ಮುಂಚೆನೇ ಈ ಒಂದು ಲೆಸನಲ್ಲಿ ಕಲ್ತಿದ್ದೀವಿ. ಒಂದು ವೇಳೆ ಕನೆಕ್ಟ್ ಆಗಲಿಲ್ಲ ಅಂದರೆ ಯಾಕಪ್ಪ ಅಂದರೆ ಈ LED ಬಲ್ಬ್ನ ಉದ್ದನೆಯ ವೈರೇನು ಪಾಸಿಟಿವ್ ಅಂತ ನಾವು ಆಲ್ರೆಡಿ ಕಲ್ತಿದ್ದೀವಿ. ಚಿಕ್ಕದಾಗಿರ್ತಕ್ಕಂಥ ನೆಗೆಟಿವ್ ಅಂತ ಕಲ್ತಿದ್ದೀವಿ. ಒಂದು ವೇಳೆ ಇದು ನೆಗೆಟಿವ್ ಆಗಿದ್ದರೆ ಇದನ್ನೇ ಕನೆಕ್ಟ್ ಮಾಡಿದ್ರೆ ಗ್ಲೋ ಆಗಲ್ಲ, ಹಾಗಾಗಿ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ LED ಪಾಸಿಟಿವ್ ಉದ್ದನೇ ಇರ್ತಕ್ಕಂಥದ್ದನ್ನು ಪಾಸಿಟಿವ್ಗೆ ಕನೆಕ್ಟ್ ಮಾಡಬೇಕು, ನೆಗೆಟಿವ್ ಇರ್ತಕ್ಕಂಥದ್ದನ್ನು ನೆಗೆಟಿವ್ಗೆ ಕನೆಕ್ಟ್ ಮಾಡಬೇಕು. ವೆನ್ ಎ ಪಾಸಿಟಿವ್ ಟರ್ಮಿನಲ್ ಲಾಂಗರ್ ವೈರ್ ಆಫ್ ದ LED ಈಸ್ ಕನೆಕ್ಟೆಡ್ ಟು ದ ಪಾಸಿಟಿವ್. ಅಂದರೆ ಇಲ್ಲಿ ತಾಮ್ರದ ತಂತಿನೇ ಉದ್ದನೆಯ ತಂತಿಯನ್ನು LED ಉದ್ದನೆಯ ತಂತಿಗೆ ಪಾಸಿಟಿವ್ ಟರ್ಮಿನಲ್ಗೆ, ಹಾಗೆ ಈ ಒಂದು LED ವೈರನ್ನು ಏನು ಮಾಡಬೇಕು, ಆ ಬ್ಯಾಟ್ರಿ ಇಲ್ಲಿದೆ ಬ್ಯಾಟ್ರಿ, ಈ ಬ್ಯಾಟ್ರಿಯ ಇದಕ್ಕೆ ಶಾರ್ಟರ್ ವೈರ್ಗೆ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಶಾರ್ಟರ್ ವೈರ್ ಆಫ್ ದ LED ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ಗೆ LED ನೆಗೆಟಿವ್ ಶಾರ್ಟ್ ವೈರ್ನ ಕನೆಕ್ಟ್ ಮಾಡಬೇಕು, ಹಾಗೆ ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ ಲಾಂಗ್ ವೈರ್ಗೆ LED ಲಾಂಗ್ ವೈರ್ನ ಕನೆಕ್ಟ್ ಮಾಡಬೇಕು, ಆಗ ಗ್ಲೋ ಆಗುತ್ತೆ ಅಂತ ನಾವು ಈಗ ಆಲ್ರೆಡಿ ಕಲಿತೀವಿ. ಈ ಗ್ಲೋಯಿಂಗ್ LED ಇಂಡಿಕೇಟ್ಸ್ ದಟ್ ಯುವರ್ ಸೆಲ್ ಈಸ್ ವರ್ಕಿಂಗ್. ಇಲ್ಲಿ ಬಲ್ಬ್ ಗ್ಲೋ ಆಯಿತು, ಲೈಟ್ ಆನ್ ಆಯಿತು ಅಂತ ಅಂದರೆ ಇದರಿಂದ ನಮಗೇನು ಗೊತ್ತಾಗುತ್ತೆ, ಅಲ್ಲಿ ನೀವು ಮಾಡಿರ್ತಕ್ಕಂತಹ ಸೆಲ್, ನೀವು ತಯಾರಿಸಿರ್ತಕ್ಕಂಥ ಈ ಸೆಲ್ಲು ವರ್ಕಿಂಗ್ ಆಗ್ತಿದೆ. ಇದೇ ಬ್ಯಾಟ್ರಿ ನಿಮಗೆ, ಇವುಗಳೇ ಬ್ಯಾಟ್ರಿ, ಅರ್ಥ ಆಗ್ತಿದೆ, ಇದೇ ಸೆಲ್, ಅರ್ಥ ಆಯ್ತಾ? ಇಲ್ಲಿ ನೀವು ತಯಾರು ಮಾಡಿರ್ತಕ್ಕಂಥ ಈ ಸೆಲ್ಲು ವರ್ಕ್ ಆಗ್ತಿದೆ ಅಂದರೆ ಕಾರ್ಯನಿರ್ವಹಿಸ್ತಿದೆ ಅಂತ ಗೊತ್ತಾಗುತ್ತೆ. ಇನ್ ದಿಸ್ ಸೆಲ್ ದ ಮೆಟಲ್ ಎಲೆಕ್ಟ್ರೋಡ್ಸ್ ಆರ್ ದ ಕಾಪರ್ ವೈರ್ ಆ್ಯಂಡ್ ದ ಐರನ್ ನೇಲ್ಸ್. ಇಲ್ಲಿ ಈ ಒಂದು ಸೆಲ್ಲಲ್ಲಿ ನಾವಲ್ಲಿ ಎಲೆಕ್ಟ್ರೋಡ್ಸ್ ಅಂತ ಬ್ಯಾಟ್ರಿ ಒಳಗಿರೋದನ್ನ ಹೇಳ್ತಾ ಇದ್ವಿ. ಈ ಒಂದು ನೀವು ತಯಾರು ಮಾಡಿರ್ತಕ್ಕಂಥ ಈ ಸೆಲ್ಲಲ್ಲಿ ಏನು ಕಾಪರ್ ವೈರ್ ಮತ್ತು ಐರನ್ ನೇಲ್ ಇದೆಯಲ್ಲ, ಕಬ್ಬಿಣದ ಮೊಳೆ ಮತ್ತು ತಾಮ್ರದ ತಂತಿಗಳು, ಇವುಗಳೇ ಎಲೆಕ್ಟ್ರೋಡ್ಸ್ಗಳಿಲ್ಲಿ, ಗೊತ್ತಾಗ್ತಿದೆಯಾ? ಇವುಗಳೇ ಇಲ್ಲಿ ಎಲೆಕ್ಟ್ರೋಡ್ಸ್ಗಳು. ಆ್ಯಂಡ್ ದ ಎಲೆಕ್ಟ್ರೋಲೈಟ್ ಈಸ್ ದ ಲೆಮನ್ ಜ್ಯೂಸ್. ಇಲ್ಲಿ ಎಲೆಕ್ಟ್ರೋಲೈಟ್ ಯಾವುದು? ಲೆಮನ್ ಜ್ಯೂಸ್, ನಿಂಬೆಹಣ್ಣಿನ ರಸನೆ ಇಲ್ಲಿ ಎಲೆಕ್ಟ್ರೋಲೈಟ್. ವಿಚ್ ಹೆಲ್ಪ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಇದೇ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು, ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಯು ಮೇ ಆಲ್ಸೋ ಯೂಸ್ ಸಾಲ್ಟ್ ಸೊಲ್ಯೂಷನ್ ಇನ್ಸ್ಟೆಡ್ ಆಫ್ ಲೆಮನ್ ಜ್ಯೂಸ್. ನೀವು ಕೇವಲ ಬರೀ ಲೆಮನ್ ಜ್ಯೂಸಿಂದ ಮಾತ್ರ ಹೇಗೆ ವಿದ್ಯುತ್ ಪಾಸ್ ಆಗುತ್ತೆ ಅಂತ ಮಾತ್ರ ಅದರಲ್ಲೇ ಮಾಡಬೇಕು ಅಂತೇನಿಲ್ಲ. ನೀವು ಈ ಲೆಮನ್ ಜ್ಯೂಸ್ ಬದಲು ನಾನು ಚಿಕ್ಕ ಲೋಟಕ್ಕೆ ಸಾಲ್ಟ್ ವಾಟರ್ನ, ಉಪ್ಪು ನೀರನ್ನು ತೊಗೊಂಡು ಇದೇ ರೀತಿ ಎಕ್ಸ್ಪೆರಿಮೆಂಟ್ನ ಸಹ ನೀವು ಮಾಡ್ಬೋದು, ಅದು ಸಹ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಆಯಿತಾ? ಫರ್ದರ್ ಸ್ಟೆಪ್, some common metal pairs for voltaic cells are zinc copper, zinc silver, copper aluminum, iron copper, magnesium copper and lead copper. ಸಾಮಾನ್ಯವಾಗಿ ವೋಲ್ಟಾಯಿಕ್ ಸೆಲ್ಗಳನ್ನು ಅಳವಡಿಸಬೇಕಾದ್ರೆ ಯಾವ ರೀತಿಯ ಲೋಹಗಳನ್ನ ಯೂಸ್ ಮಾಡಿರ್ತಾರೆ? ಒಂದು ಜಿಂಕ್ ಅಥವಾ ಕಾಪರ್ನ ಹಾಕಿರ್ತಾರೆ. ಇಲ್ಲಿ ಎರಡು ಇದೆ ನೋಡಿ, ಇದು ಕಬ್ಬಿಣದ ಮೊಳೆ, ಕಬ್ಬಿಣ ಮತ್ತು ಕಾಪರ್ ತಾಮ್ರ ಎರಡು. ಇಲ್ಲೂ ಹಾಗೆ ಯಾವ್ಯಾವ ಲೋಹಗಳನ್ನ ಬಳಸ್ತಾರೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಥರ ಲೋಹ ಯೂಸ್ ಮಾಡಿದ್ದೀವಲ್ವ ನಾವು, ಒಂದು ಕಾಪರ್ ತಾಮ್ರ, ಒಂದು ಕಬ್ಬಿಣ. ಇಲ್ಲ ಹಾಗೆ ಒಂದು ಸತು, ಜಿಂಕ್ ಅಂದರೆ ಸತು ಅಥವಾ ಕಾಪರ್ನ ಜೊತೆ ಮಾಡಿರ್ತಾರೆ, ಅಥವಾ ಸತು ಮತ್ತು ಸಿಲ್ವರ್, ಬೆಳ್ಳಿ ಅಥವಾ ಜಿಂಕನ್ನು ಹಾಕಿರ್ತಾರೆ. ಅಲ್ಯೂಮಿನಿಯಂ ಅಥವಾ ಕಾಪರ್ ಆ್ಯಂಡ್ ಐರನ್ ಕಾಪರ್ ಈಗ ಹಾಕಿದ್ದೀವಲ್ಲ ನಾವು ಲೆಮನ್ ಜ್ಯೂಸ್ ಎಕ್ಸ್ಪೆರಿಮೆಂಟ್ಗೆ ಮೇಕಿಂಗ್ಗೆ ವೋಲ್ಟಾಯಿಕ್ಗೆ, ಇದನ್ನೇ ಹಾಕಿರೋದು ನಾವು. ಐರನ್ ಅಂದರೆ ಕಬ್ಬಿಣದ ಮೊಳೆ ಮತ್ತು ಕಾಪರ್, ಈ ಪೇರ್ನ ಹಾಕ್ತಾರೆ. ಅಥವಾ ಮೆಗ್ನೀಷಿಯಂ ಮತ್ತು ಕಾಪರ್ ಆ್ಯಂಡ್ ಲೆಡ್ ಆ್ಯಂಡ್ ಕಾಪರ್, ಇವುಗಳ ಕಾಂಬಿನೇಷನನ್ನು ಹಾಕಿರ್ತಾರೆ. ಸಮ್ ಮೆಟಲ್ಸ್ ಲೈಕ್ ಕಾಪರ್ ಆಕ್ಟ್ಸ್ ಆಸ್ ಪಾಸಿಟಿವ್ ಎಲೆಕ್ಟ್ರೋಡ್. ಸಾಮಾನ್ಯವಾಗಿ ಕಾಪರ್
ಧನಾಗ್ರದ ಎಲೆಕ್ಟ್ರೋಡ್ಗಳನ್ನು ಹೊಂದಿರುತ್ತೆ. ಕಾಪರ್ ನೋಡಿ ಎಲ್ಲದರಲ್ಲೂ ಸಾಮಾನ್ಯವಾಗಿ ಕಾಪರ್ ಕಾಮನ್ ಆಗಿದೆ, ಸಿಲ್ವರ್ ಜಿಂಕ್ ಬಿಟ್ಟು ಎಲ್ಲದರಲ್ಲೂ ಕಾಮನ್ ಇದೆ. ಯಾಕೆ ಮುಖ್ಯವಾಗಿ ಕಾಪರನ್ನೇ ಬಳಸ್ತಾರೆ ಅಂತಂದರೆ ಅದು ಪಾಸಿಟಿವ್ ಎಲೆಕ್ಟ್ರೋಡ್ ಆಗಿ ಧನಾಗ್ರ ಎಲೆಕ್ಟ್ರೋಡ್ ಆಗಿ ವರ್ತಿಸುತ್ತದೆ. ಇಟ್ ಸಮ್ ಅದರ್ ಮೆಟಲ್ಸ್, ಇತರ ಲೋಹಗಳು ಲೈಕ್ ಜಿಂಕ್ ಸತು ಆಕ್ಸೆಸ್ ನೆಗೆಟಿವ್ ಟರ್ಮಿನಲ್ಸ್. ಇನ್ನು ಸತುವಿನಂಥ ಲೋಹಗಳು ನೆಗೆಟಿವ್ ಟರ್ಮಿನಲ್ ಆಗಿ ವರ್ತಿಸುತ್ತೆ. ಇಲ್ಲಿ ಕಾಪರ್ ಪಾಸಿಟಿವ್ ಅಂದ್ಕೊಳ್ಳಿ, ಅರ್ಥ ಆಯ್ತಾ? ಚೇಂಜ್ ಮಾಡಿ ಗೊತ್ತಾಗುತ್ತೆ. ಇಲ್ಲಿ ನಾವು ಪಾಸಿಟಿವ್ ನೆಗೆಟಿವ್ ಅಂತ ಬರಿತೀವಿ ತಾನೆ ಬ್ಯಾಟ್ರಿನಲ್ಲಿ. ಇಲ್ಲಿ ಕಾಪರ್ ಪಾಸಿಟಿವ್ ಅಂದ್ಕೊಂಡ್ರೆ ಇದು ನೆಗೆಟಿವ್, ಮತ್ತು ಕಾಪರ್ ಪಾಸಿಟಿವ್ ಪ್ಲಸ್ ಇದು ನೆಗೆಟಿವ್, ಇದು ಪಾಸಿಟಿವ್ ಇದು ನೆಗೆಟಿವ್, ಇದು ಪ್ಲಸ್ ಇದು ಮೈನಸ್, ಕಾಪರ್ ಪ್ಲಸ್ ಇದು ಮೈನಸ್, ಈ ರೀತಿ ಆಯ್ತಾ? ಈ ರೀತಿ ವರ್ತಿಸುತ್ತೆ. ಹಾಗೆ ದಿಸ್ ಈಸ್ ಡ್ಯೂ ಟು ದೇ ಕೆಮಿಕಲ್ ಪ್ರಾಪರ್ಟೀಸ್. ಇದನ್ನೇ ನಾವು ಇದು ಯಾವ ರೀತಿ ನಡೆಯುತ್ತೆ ಅಂತಂದರೆ ಅವುಗಳ ರಾಸಾಯನಿಕ ಕ್ರಿಯೆ, ಅವುಗಳ ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಈ ಕ್ರಿಯೆ ನಡೆಯುತ್ತದೆ. ಅಂದರೆ ಸತುವಿನ ರಾಸಾಯನಿಕ ಗುಣ ಏನು, ಅದು ನೆಗೆಟಿವ್ ಎಲೆಕ್ಟ್ರೋಡ್ನ ಉಂಟು ಮಾಡುವಂಥದ್ದು. ಕಾಪರ್ನ ರಾಸಾಯನಿಕ ಗುಣ ಏನು, ಪಾಸಿಟಿವ್ ಎಲೆಕ್ಟ್ರೋಡ್ನ ಉಂಟು ಮಾಡುವಂಥದ್ದು. ಇದು ಆಯಾ ಲೋಹಗಳ ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ವಿ ವಿಲ್ ಲರ್ನ್ ಮೋರ್ ಅಬೌಟ್ ದಿಸ್ ಇನ್ ದ ಹೈಯರ್ ಗ್ರೇಡ್. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೆಕ್ಸ್ಟ್ ಹೈಯರ್ ಕ್ಲಾಸಸ್ಸಲ್ಲಿ ತಿಳ್ಕೊಳ್ಳೋರಂತೆ. ಯಾಕೆ ಆ ರೀತಿಯ ಒಂದು ಕಾಪರ್ ಯಾಕೆ ಪಾಸಿಟಿವ್ ಎಲೆಕ್ಟ್ರಾನ್ನ ಪ್ರೊಡ್ಯೂಸ್ ಮಾಡುತ್ತೆ, ಯಾವ ರೀತಿಯ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಂತೇಳಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ತಿಳ್ಕೊಳ್ಳೋಣ. ಸಿ ನೆಕ್ಸ್ಟ್ 4.3.2 ನೋಡಿ, ಡ್ರೈ ಸೆಲ್, ಶುಷ್ಕ ಕೋಶಗಳು ಅಂತ ಹೇಳಿ ಕರೀತಾರೆ. ವೋಲ್ಟಾಯಿಕ್ ಸೆಲ್ಸ್ ವರ್ ಆನ್ ಇಂಪಾರ್ಟೆಂಟ್ ಡಿಸ್ಕವರಿ ಬಟ್ ದೇ ಆರ್ ನಾಟ್ ಕನ್ವೀನಿಯಂಟ್ ಫಾರ್ ಎವ್ರಿ ಡೇ ಯೂಸ್. ವೋಲ್ಟಾಯಿಕ್ ಸೆಲ್ಲನ್ನು, ವೋಲ್ಟಾಯಿಕ್ ಕೋಶವನ್ನು ಕಂಡುಹಿಡಿದಿದ್ದು ಒಂದು ಉತ್ತಮವಾದಂಥ, ಅದ್ಭುತವಾದಂತಹ ಮತ್ತು ಮುಖ್ಯವಾದಂತಹ ಒಂದು ಆವಿಷ್ಕಾರ. ಆದರೆ ನಮ್ಮ ಪ್ರತಿದಿನದ ಎವ್ರಿ ಡೇ ಲೈಫಲ್ಲಿ ಇದನ್ನು ಬಳಸೋದಕ್ಕೆ ತುಂಬ ಸೂಕ್ತವಾಗಿಲ್ಲ. ಇನ್ಸ್ಟೆಡ್ ಇದರ ಬದಲಾಗಿ ಡ್ರೈ ಸೆಲ್ಸ್ ಆರ್ ಒನ್ ಆಫ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಎಲೆಕ್ಟ್ರಿಕ್ ಸೆಲ್ ಟುಡೇ. ಇತ್ತೀಚಿನ ದಿನಗಳಲ್ಲಿ ನಾವು ಡ್ರೈಡ್ ಅಂದರೆ ಶುಷ್ಕ ಕೋಶ ಅಂತ ಕರಿತೀವಿ, ತೋರಿಸಿದ್ರಲ್ಲ, ಈ ಥರ ಬ್ಯಾಟ್ರಿಗಳನ್ನ ನಾವು ಶೆಲ್ಗಳನ್ನ ಬೆಳೆಸೋದು. ಅವು ಆ ರೀತಿಯದನ್ನು ಬೆಳೆಸಲ್ಲ, ಇವುಗಳನ್ನೇ ನಾವು ಇತ್ತೀಚೆಗೆ ಬಳಸ್ತಾ ಇರೋದು. ದೇ ಆರ್ ಕಾಲ್ಡ್ ಡ್ರೈ. ಇವುಗಳು ಯಾಕೆ ಇವುಗಳನ್ನ ಡ್ರೈ ಸೆಲ್ ಅಂತಾರೆ, ಬಿಕಾಸ್ ಶುಷ್ಕವಾಗಿರುತ್ತೆ. ಬಿಕಾಸ್ ದ ಎಲೆಕ್ಟ್ರೋಡ್ ಈಸ್ ನಾಟ್ ಲಿಕ್ವಿಡ್ ಬಟ್ ಎ ಥಿಕ್ ಮಾಯ್ಸ್ಟ್ ಪೇಸ್ಟ್. ಇಲ್ಲಿ ಎಲೆಕ್ಟ್ರೋಡ್ಗಳು, ವಿದ್ಯುತ್ತಾಗ್ರಗಳು ಸಂಪೂರ್ಣವಾಗಿ ಡ್ರೈ ಆಗಿರಲ್ಲ, ಶುಷ್ಕವಾಗಿರಲ್ಲ, ಸ್ವಲ್ಪ ಮಾಯ್ಸ್ಟ್ ಪೇಸ್ಟ್, ತೇವವಾದ ಪೇಸ್ಟನ್ನು ಹೊಂದಿರುತ್ತೆ ಎಲೆಕ್ಟ್ರೋಲೈಟ್ಗಳು. ಅರ್ಥ ಆಯ್ತಾ? ದ ಸ್ಟ್ರಕ್ಚರ್ ಆಫ್ ಎ ಡ್ರೈ ಸೆಲ್ ಈ ಶೋನ್ ಇನ್ ಫಿಗರ್ 4.9. ಚಿತ್ರದಲ್ಲಿ ತೋರಿಸಿದಾರಲ್ಲ ಸ್ಟ್ರಕ್ಚರು, ಇದರ ಶುಷ್ಕಕೋಶದ ಆಕಾರ ಈ ರೀತಿ ಇರುತ್ತೆ. It contains a zinc container which acts as a negative terminal and a carbon rod at the center covered with a metal cap and acts as the positive terminal. ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಜಿಂಕ್ ನೆಗೆಟಿವ್ ಎಲೆಕ್ಟ್ರೋಡ್ ವರ್ತಿಸುತ್ತೆ ಅಂತ. ಇಲ್ಲಿ ಅದೇ ರೀತಿ ಜಿಂಕ್ ಕಂಟೈನರ್ನ ಹೊಂದಿರುತ್ತೆ, ಇದು ನೆಗೆಟಿವ್ ಟರ್ಮಿನಲ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಪಾಸಿಟಿವ್ ಟರ್ಮಿನಲ್ ಆಗಿ ಕೆಲಸ ಮಾಡೋದಕ್ಕೆ ಮೆಟಲ್ ಕ್ಯಾಪ್, ಒಂದು ಲೋಹದ ಕ್ಯಾಪನ್ನು ಹೊಂದಿರತಕ್ಕಂತಹ ಕಾರ್ಬನ್ ರಾಡ್ ಮಧ್ಯದಲ್ಲಿ ಇದೆಯಲ್ಲ ಈ ರೆಡ್ ಕಲರ್ದು, ಈ ರೀತಿಯ ಲೋಹದ ಟೋಪಿಯನ್ನು ಹೊಂದಿರತಕ್ಕಂತಹ ಕಾರ್ಬನ್ ರಾಡನ್ನು ಒಳಗೊಂಡಿರುತ್ತೆ ಪಾಸಿಟಿವ್ ಟರ್ಮಿನಲ್ಗೆ. ಇದು ಪಾಸಿಟಿವ್ ಟರ್ಮಿನಲ್ಗೆ ಮೆಟಲ್ ಕ್ಯಾಪ್ ಇರ್ತಕ್ಕಂತಹ ಕಾರ್ಬನ್ ರಾಡ್ ಇದ್ದರೆ, ನೆಗೆಟಿವ್ ಟರ್ಮಿನಲ್ಗೆ ಜಿಂಕ್ ಕಂಟೈನರ್ನ ಒಳಗೊಂಡಿರುತ್ತೆ. ಇದೇ ಜಿಂಕ್ ಕಂಟೈನರ್. ದ ಕಾರ್ಬನ್ ರಾಡ್ ಈಸ್ ಸರೌಂಡೆಡ್ ಬೈ ದ ಪೇಸ್ಟ್ ಲೈಕ್ ಎಲೆಕ್ಟ್ರೋಲೈಟ್. ಈ ಕಾರ್ಬನ್ ರಾಡ್ ಅದರ ಸುತ್ತಲೂ ಏನು ಪೇಸ್ಟ್ನಂತಹ ಎಲೆಕ್ಟ್ರೋಲೈಟನ್ನು ಹೊಂದಿರುತ್ತೆ, ಎಲೆಕ್ಟ್ರೋಲೈಟನ್ನು ಒಳಗೊಂಡಿರುತ್ತೆ. ಪೇಸ್ಟ್ನಂಥ ಎಲೆಕ್ಟ್ರೋಲೈಟನ್ನು ಆವರಿಸಿರುತ್ತೆ, ಅದು ಸುತ್ತ ಇರುತ್ತೆ ಕಾರ್ಬನ್ ರಾಡ್ ಸುತ್ತ. ದ ಡ್ರೈ ಸೆಲ್ ಇಸ್ ಎ ಸಿಂಗಲ್ ಯೂಸ್ ಸೆಲ್. ಈ ಡ್ರೈ ಸೆಲ್ ಶುಷ್ಕ ಕೋಶವು ಕೇವಲ ಸಿಂಗಲ್ ಯೂಸ್ ಸೆಲ್, ಒಂದು ಉಪಯೋಗಕ್ಕೆ ಮಾತ್ರ ಪಡ್ತಕ್ಕಂಥ ಕೋಶ. ಮೀನಿಂಗ್ ಏನಪ್ಪ ಅಂದರೆ ಒನ್ಸ್ ಇಟ್ ಯೂಸ್ಡ್ ಅಪ್, ಅಂದರೆ ಒಂದ್ಸಲ ಇದನ್ನು ಉಪಯೋಗಿಸಿದ್ರೆ ಇಟ್ ಹ್ಯಾಸ್ ಟು ಬಿ ಡಿಸ್ಪೋಸ್ಡ್ ಆಫ್, ಮತ್ತೆ ಇದು ಉಪಯೋಗಕ್ಕೆ ಬರಲ್ಲ ಈ ಡ್ರೈ ಸೆಲ್. ನಾವು ಇವತ್ತಿನ ದಿನಗಳಲ್ಲೂ ಅಷ್ಟೇ ಈ ಕ್ಲಾಕ್ಗೆ
ಮತ್ತು ಯಾವ್ದಾದ್ರು ನಮ್ಮ ರಿಮೋಟ್ಗೆ ಆಗ್ತಕ್ಕಂಥ ಅವೆಲ್ಲ ಕ್ಲೋಸ್ ಆದಮೇಲೆ ಎಸಿತೀವಿ ಅಲ್ವಾ, ಮತ್ತೆ ಅದನ್ನು ಚಾರ್ಜ್ ಮಾಡ್ಕೊಳ್ಳೋಕ್ಕೇನು ಬರಲ್ಲ, ಮತ್ತೆ ಅದನ್ನು ಚಾರ್ಜ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಹಾಕೊಳ್ಳೋಕೆ ಬರಲ್ಲ. ಶೆಲ್ ಕ್ಲೋಸ್ ಆಯಿತಾ ಡಿಸ್ಪೋಸ್ ಮಾಡ್ತೀವಿ, ಹೊರಗೆ ಹಾಕ್ಬಿಡ್ತೀವಿ, ಹೊಸ ತರ್ತೀವಿ ಇಲ್ಲ ಅಂದರೆ ಅಲ್ವಾ. ಹಾಗೆ ಫಾರ್ ಸೆವರಲ್ ಅಪ್ಲಿಕೇಶನ್ಸ್ ರೀಚಾರ್ಜಬಲ್ ಬ್ಯಾಟ್ರೀಸ್ ಆರ್ ಇನ್ಕ್ರೀಸಿಂಗ್ಲಿ ಬೀಯಿಂಗ್ ಯೂಸ್ಡ್ ನಾವು. ಆದರೆ ಇತ್ತೀಚಿನ ದಿನಗಳಲ್ಲಿ ಮುಗಿದು ಹೋಗಿರ್ತಕ್ಕಂತಹ ಬ್ಯಾಟ್ರಿಗಳನ್ನು ರೀಚಾರ್ಜ್ ಮಾಡಿಕೊಂಡು ಮತ್ತೆ ಅದನ್ನು ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡುವಂತಹ ಹೊಸದಾದ ಬ್ಯಾಟರಿಗಳು ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಅರ್ಥ ಆಯ್ತಾ? ಡ್ರೈ ಸೆಲ್ ಆ್ಯಂಡ್ ಇಟ್ಸ್ ಇಂಟರ್ನಲ್ ಸ್ಟ್ರಕ್ಚರ್. ಇದು ಒಂದು ಶುಷ್ಕ ಕೋಶ, ಅದರ ಒಳಭಾಗದಲ್ಲಿ ಯಾವ ರೀತಿ ಇರುತ್ತೆ ಅಂತ ಅದನ್ನು ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು 4.3.3 ರೀಚಾರ್ಜಬಲ್ ಬ್ಯಾಟ್ರೀಸ್ ಹೇಗಿರುತ್ತೆ ಇವಾಗೆಲ್ಲ ನಾವು ಯೂಸ್ ಮಾಡ್ತಿದ್ದೀವಲ್ವಾ. ಇವಾಗ ನಾವೆಲ್ಲ ತುಂಬ ಇದ್ದಾಗ ಬ್ಯಾಟ್ರಿ ಈಗೇನು ಈ ಥರ ಶೆಲ್ನೇ ನೋಡಿದ್ದು, ರೀಚಾರ್ಜಬಲ್ ಚಾರ್ಜ್ ಮಾಡ್ಕೊಳ್ಳೋವಂಥದ್ದು ಇರಲಿಲ್ಲ. ಇವಾಗೆಲ್ಲ ಬಂದಿದೆ ಅಲ್ವಾ ಚಾರ್ಜ್ಡ್ ಬ್ಯಾಟ್ರೀಸ್. ಅದ್ರ ಬಗ್ಗೆ ನಾಳೆ ಡಿಸ್ಕಸ್ ಮಾಡೋಣ. ಡೌಟ್ಸ್ ಇದ್ದಾಗಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು 2 or 3 ಟೈಮ್ ಆಡಿಯೋನ ಕೇಳಿ. ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಆಗುತ್ತೆ, ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನ್ಯೂ ಸಿಲೆಬಸ್ ಅಲ್ವಾ, ಅವ್ರಿಗೂ ಗೊತ್ತಿರಲ್ಲ. ಅರ್ಥ ಆಗಲಿಲ್ಲ ಅಂದರೆ ಅವರು ಅರ್ಥ ಮಾಡ್ಕೋತಾರೆ, ಅವರು ಒಂದ್ಸಲ ಕೇಳ್ತಾರೆ ವಿಡಿಯೋನ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಕ್ಯಾನ್ ವಿ ಆಲ್ಸೋ ಮೇಕ್ ಅವರ್ ಓನ್ ವೋಲ್ಟಾಯಿಕ್ ಸೆಲ್ ಯೂಸಿಂಗ್ ಈಸಿಲಿ ಅವೈಲಬಲ್ ಮೆಟೀರಿಯಲ್ ಅಂತ ಕ್ವಶನ್ ಕೇಳ್ತಿದ್ದಾರೆ. ಅದೇ ಕ್ವಶನ್ಗೆ ಇಷ್ಟು ಎಕ್ಸ್ಪ್ಲನೇಷನ್ ಬರುತ್ತೆ. ಸಿಂಪಲ್ ಆಗಿ ಪಾಯಿಂಟ್ ವೈಸ್ ಬರೆಯಾಗಿದ್ದರೆ ಬರೀರಿ. ಅವು explain the connection of lemon cell. ಇದು connection of lemon cell ಗೆ ಪಾಸಿಟಿವ್ ಟರ್ಮಿನಲ್ ಇದು. How the LED can passes through positive and negative terminal. ಅಥವಾ how the LED is connected to positive and negative terminal of the battery. ಇದನ್ನೇ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ನೀವು. LED ಓನ್ಲಿ ವೆನ್ ದ ಪಾಸಿಟಿವ್, ಇಲ್ಲಿಂದ ಮಾಡಿ ಇಲ್ಲಿವರೆಗೂ ಬರೀಬೇಕು. Explain your LED indicates, explain your cell is how your own made cell is working, glowing. The LED indicates the metal electrodes, copper wire and iron wire. ಇದನ್ನೇ till lemon juice ಬರ್ಗೆ ಬರೀರಿ. Write some common metal pairs for voltaic cell. ಇವುಗಳನ್ನ ಮೆಟಲ್ ಸ್ಪೇಸ್ಗಳನ್ನ ಬರೀರಿ. How the zinc and copper acts as negative and positive electrode due to their chemical property. ಇಷ್ಟೇ ಆನ್ಸರ್ ಇದಕ್ಕೆ. ಇದು ಹೇಗಿದೆ ಅಂತ ಕೊಟ್ಟಿದ್ದಾರೆ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಡ್ರೈ ಸೆಲ್ ಆ್ಯಂಡ್ ಇಂಟರ್ನಲ್ ಸ್ಟ್ರಕ್ಚರ್. ಡಯಾಗ್ರಾಮ್ ಮಾತ್ರ ಬರೀರಿ. ಆ್ಯಂಡ್ ವಾಟ್ ಈಸ್ ಡ್ರೈ ಸೆಲ್? ಡ್ರೈ ಸೆಲ್ ಅಂದರೆ ಏನು? ವೈ ಇಟ್ಸ್ ಕಾಲ್ಡ್ ಎ, ವೈ ದ ಸೆಲ್ ವೋಲ್ಟಾಯಿಕ್ ಸೆಲ್ ಈಸ್ ಕಾಲ್ಡ್ ಎ ಡ್ರೈ ಸೆಲ್? ಬಿಕಾಸ್ ಇಲ್ಲೇ ಆನ್ಸರ್ ಸಿಗುತ್ತೆ. ದ ಎಲೆಕ್ಟ್ರೋಲೈಟ್ ಇಸ್ ನಾಟ್ ಎ ಲಿಕ್ವಿಡ್ ಬಟ್ ಇಟ್ ಇಸ್ ಎ ಮಾಯ್ಸ್ಟ್ ಸ್ಪೇಸ್. ಇದನ್ನು ಬರೀರಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.